ಮರಗಳ ನಡುವೆ ನೆಲೆಸಿರುವ ಶಿವಳ್ಳಿಯಲ್ಲಿ ರಮೇಶ್ ತನ್ನ ಹೆಂಡತಿ ಸೀತಾ ಹಾಗೂ ಅವನ ಹಿರಿಯ ತಂದೆ ಶಂಕರ್ ಎಂಬ ಶ್ರಮಜೀವಿಯೊಂದಿಗೆ ವಾಸಿಸುತ್ತಿದ್ದನು. ಶಂಕರ್ ಒಂದು ಕಾಲದಲ್ಲಿ ರೈತ, ಬಲಶಾಲಿ ಮತ್ತು ಸಮರ್ಥರಾಗಿದ್ದರು. ಆದರೆ ಈಗ ಅವನಿಗೆ ವಯೋಸಹಜ ಮುಪ್ಪು ಆವರಿಸಿತ್ತು. ಅವನ ಕೈಗಳು ನಡುಗುತ್ತಿದ್ದು, ಅವನ ಹೆಜ್ಜೆಗಳು ನಿಧಾನವಾಗಿದ್ದವು. ರಮೇಶ್ ತನ್ನ ಕೆಲಸ ಮತ್ತು ಸಂಸಾರದಲ್ಲಿ ನಿರತನಾಗಿದ್ದರೂ ತನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ರಮೇಶ್ ಚಿಕ್ಕವನಾಗಿದ್ದಾಗ ಶಂಕರ್ ತನಗಾಗಿ ಎಷ್ಟು ಕಷ್ಟಪಟ್ಟಿದ್ದರೆಂದು ಆಗಾಗ ನೆನಪಿಸಿಕೊಳ್ಳುತ್ತಿದ್ದನು. ಆದರೆ ಸಮಯ ಕಳೆದಂತೆ ರಮೇಶನ ತಾಳ್ಮೆ ಕ್ಷೀಣಿಸತೊಡಗಿತು. ಅವನ ತಂದೆಯ ಅಗತ್ಯಗಳು ಮುಗಿಯೋದೇ ಇಲ್ಲ ಎಂದು ಅನಿಸತೊಡಗಿದವು. ಅವರನ್ನು ನೋಡಿಕೊಳ್ಳಲು ಅವನಿಗೆ ಹೆಚ್ಚಿನ ಸಮಯ ಹಿಡಿಯುತ್ತಿತ್ತು. ಒಂದು ಸಂಜೆ ಬಹಳ ದಿನದ ಕೆಲಸದಿಂದ ಸುಸ್ತಾಗಿ ರಮೇಶ್ ನಿಟ್ಟುಸಿರು ಬಿಡುತ್ತಾ ತನ್ನ ಹೆಂಡತಿ ಸೀತೆಗೆ ಹೀಗೆ ಹೇಳಿದ. ಇನ್ನು ಎಷ್ಟು ದಿನ ಹೀಗೆ ನೋಡ್ಕೋಬೇಕು ಗೊತ್ತಿಲ್ಲ. ತಂದೆಗೆ ನಿರಂತರ ಗಮನ ಬೇಕು. ಆದರೆ ನನಗಾಗಿ ನನಗೆ ಸಮಯವಿಲ್ಲ ಎಂದು ಊಟ ಮಾಡಿ ಮಲಗಿದ. ಆ ರಾತ್ರಿ ರಮೇಶನಿಗೆ ಒಂದು ಕನಸು ಬಿತ್ತು. ಅವನು ತನ್ನ ಬಾಲ್ಯದ ಕನಸನ್ನು ಕಂಡನು. ತನ್ನ ತಂದೆಯೊಂದಿಗೆ ಹೊಲಗಳಲ್ಲಿ ಓಡಾಡುತ್ತಿದ್ದನು. ದಣಿದಿದ್ದಾಗ ಅಪ್ಪ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿದ್ದು, ಶಂಕರ್ ತನಗೆ ಶಿಕ್ಷಣ ಕೊಡಿಸಲು ಅವಿರತವಾಗಿ ದುಡಿದಿದ್ದು, ಒಮ್ಮೆಯೂ ದೂರು ಹೇಳದೇ ಇರುವುದನ್ನು ನೆನಪಿಸಿಕೊಂಡನು. ತನ್ನ ತಂದೆ ತನಗಾಗಿ ಎಷ್ಟು ತ್ಯಾಗ ಮಾಡಿದ್ದಾನೆಂದು ಅರಿತ ರಮೇಶ್ ಕಣ್ಣೀರು ಸುರಿಸುತ್ತಾ ಇದ್ದನು. ಮರುದಿನ ಬೆಳಗ್ಗೆ ರಮೇಶ್ ತನ್ನ ತಂದೆಯ ಬಳಿಗೆ ಹೊಸ ಉದ್ದೇಶದೊಂದಿಗೆ ಬಂದನು. ಅವನಿಗೆ ಸ್ನಾನ ಮಾಡಲು ಸಹಾಯ ಮಾಡಿ ಇಷ್ಟವಾದ ಊಟವನ್ನು ತಂದುಕೊಟ್ಟನು ಮತ್ತು ಅವನೊಂದಿಗೆ ಮಾತನಾಡುತ್ತಾ ಸಮಯ ಕಳೆದನು. ಬಹಳ ಸಮಯದ ನಂತರ ಮೊದಲ ಬಾರಿಗೆ ರಮೇಶ್ ತನ್ನ ತಂದೆಯ ಕಣ್ಣುಗಳಲ್ಲಿ ಸಂತೋಷವನ್ನು ಕಂಡನು ಮತ್ತು ಅವರಿಬ್ಬರ ನಡುವೆ ಆಳವಾದ ಸಂಪರ್ಕವನ್ನು ಅನುಭವಿಸಿದನು. ಕೆಲವು ವಾರಗಳ ನಂತರ ಶಂಕರ್ ಶಾಂತಿಯುತವಾಗಿ ನಿದ್ರೆಯಲ್ಲಿ ನಿಧನರಾದರು. ರಮೇಶನು ಎದೆಗುಂದಿದರೂ ಅಂತಿಮ ದಿನಗಳಲ್ಲಿ ತಂದೆಯ ಬಗ್ಗೆ ಕಾಳಜಿ ವಹಿಸಿದ್ದನ್ನು ತಿಳಿದು ಸಮಾಧಾನಗೊಂಡಿದ್ದ. ಅವನು ತನ್ನ ತಂದೆಯ ವಸ್ತುಗಳನ್ನು ವಿಂಗಡಿಸುವಾಗ ಹಳೆಯ ಪತ್ರವೊಂದು ಸಿಕ್ಕಿತ್ತು. ಅದರಲ್ಲಿ ಶಂಕರ್, ನನ್ನ ಪ್ರೀತಿಯ ಮಗನೇ, ನೀನು ಕೊನೆಯಲ್ಲಿ ಮನುಷ್ಯನಾದ ಬಗ್ಗೆ ನನಗೆ ಹೆಮ್ಮೆ ಇದೆ. ನನ್ನ ವೃದ್ಧಾಪ್ಯದಲ್ಲಿ ನಿನ್ನ ಕಾಳಜಿಯೇ ನೀನು ನನಗೆ ಕೊಟ್ಟ ಕೊನೆಯ ಉಡುಗೊರೆ. ನೆನಪಿಡು, ನಮ್ಮ ಹಿರಿಯರ ಮೇಲಿನ ಪ್ರೀತಿ ಮತ್ತು ಗೌರವವು ನಾವು ಬಿಟ್ಟು ಹೋಗುವ ನಿಜವಾದ ಪರಂಪರೆಯಾಗಿದೆ ಎಂದು ಬರೆದಿದ್ದನು. ಆ ದಿನದಿಂದ ರಮೇಶ್ ತಮ್ಮ ಮಕ್ಕಳಿಗೆ ಹಿರಿಯರ ಬಗ್ಗೆ ಕಾಳಜಿಯ ಮೌಲ್ಯವನ್ನು ಕಲಿಸುತ್ತಾ ಸಾರ್ಥಕ ಭಾವದಿಂದ ಬದುಕಿದನು. ನಮ್ಮ ಹೆತ್ತವರಿಗೆ ನಾವು ನೀಡುವ ಪ್ರೀತಿ, ಕಾಳಜಿ, ದಯೆಯು ಮುರಿಯದ ಸರಪಳಿಯಂತೆ ತಲೆಮಾರುಗಳ ಮೂಲಕ ಹಾದು ಹೋಗಬೇಕು ಎಂದು ಅವನು ಭಾವಿಸಿದ್ದನು. ನಮ್ಮ ವಯಸ್ಸಾದ ಪೋಷಕರನ್ನು ನೋಡಿಕೊಳ್ಳುವುದು ಹೊರೆಯಲ್ಲ, ಅದೊಂದು ಆಶೀರ್ವಾದ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.